ಕೂತಿದೆ ಅಡ್ಕಶ್ವಿ ಮಗಳೇ. ಅಲ್ಲಿ ಹೋಗ್ಲಿ ಚಂದ್ಯಾನ್ ಕೋಣಿಗೆ ಹೋಗಿ ಅವ್ನ ಕೂಟ ಮಾತಾಡ್ಕೊಂತ ಕುತ್ಕೊಂಡ್ಬಿಟ್ಟೆ ಪಾಡ್ಸಿ ನಾಟಕ ಮಾಡ ಅಂತಂದ ಹೇಳ್ಕಳ್ಸೀನಿ. ಇದು ನೋಡಿದ್ರೆ ಒಳಗೆ ಬಂದಿಲ್ಲ ಕುಂತದಲ್ಲ. ಶೀಲಿ ಶೀಲಾ ಶೀಲಮ್ಮ ಏನಿವ ಅಲ್ಲೇ ಅಡ್ಕಶ್ವಿ ನಿನಗ ಏನು ಹೇಳ್ಕಳ್ಸಿದ್ದೆ ನಾನು ಅಲ್ಲೇ ಇರಲಿ ಅವ್ನ ಕೊನೆಗ ಇರು ಅವ್ನ ಕೂಟ ಮಾತಾಡ್ಕೊಂತ ಇರು ಅಂತಂದ ಹೇಳ್ಕಳ್ಸಿದ್ದಿಲ್ಲ ನಾನು. ಈಗ ಇದಕ್ಕೆ ಹೊಳೆ ಬಂದು ಇಲ್ಲಿ ಕುಂತೀನಿ. ಯವ್ವ ಮಾಮನ ಕಳ್ಸಿದ ನಂಗೆ ಆಫೀಸ್ ಮೀಟಿಂಗ್ ಇರ್ತಾವೆ ಹೊರಗಿರು ನಡಿ ಹಿಂದಾಗಡೆ ಹೊರಗೆ ಬಂದಾಗ ಮಾತಾಡ್ತಾನೆ ಅಂತಂದ ಹೇಳಿ ಕಳ್ಸಿದ ಮಾಮ. ನೀನ ಹಂಗ ಹೇಳಿ ಕಳ್ಸಿದ್ನ ಅಲ್ಲೇ ನೀನು ಹಂಗ ಹೇಳಿದ ಕೂಡ್ಲೆ ಬಂದೋಗ್ಬಿಟ್ಟಿನ ನೀನು ಅಡ್ಕಶ್ವಿ. ಮಾಮ ಆಫೀಸ್ನಾಗ ಫೋನ್ ಮಾಡಿಂದ ನಾನು ಎದ್ದವ್ರಿಗೆ ಹೋಗ್ಕನಿ ಇಲ್ಲ ಅಂದ್ರೆ ಇಲ್ಲೇ ಸುಮ್ಮನೆ ಕುಂದಿರ್ತಾನೆ ಅಂತಂದು ಹೇಳದ್ ಬಿಟ್ಟೆ ಎದ್ದು ಬಂದಿಲ್ಲ ಅಡ್ಕಶ್ವಿ. ಇಲ್ಲವೇ ಮಮ್ಮಿ ಮಾಮನ ಎದ್ದು ಹೊರಗೆ ಹೋಗು ಅಂದ ಮತ್ತೆ ನಾ ಏನು ಮಾಡಲಿ ಅಲ್ಲಿ ಇದೆ ಅದಕ್ಕೆ ಬಂದೆ. ಮತ್ತ ಏನವ ಇವ ದೇವ್ರು ಏನಂತ ಹುಟ್ಟಿಸ್ಯಾನ ಏನೋ ನಿನ್ನ ಎತ್ತಾಗಂತ ಬಡ್ದಾಡ್ಲಿವ ಇವ ನಾನರ ಎತ್ತಾಗಂತ ಬಡ್ದಾಡಿ. ಎಲ್ಲದರಪ್ಪ ಬೀಗ್ರು ಎಲ್ಲಿ ಕಾಣೋಲ್ರಿ? ಏನಂತ ಕರೀಲ್ಪ ಬೀಗ್ರ ಅನ್ಲಿ ಏನನ್ಲಿ? ಸಾಹೇಬ್ರೆ ಸಾಹೇಬ್ರೆ ಯಾರವ್ರೆ? ಅಣ್ಣಾರೆ ಬರ್ರಿ ಅಣ್ಣಾರೆ ಕುತ್ಕೊ ಬರೀತ ಬರ್ರಿ. ಆರಾಮದಿರಿ ಅಕ್ಕಾರ? ಹ್ಞೂ ರೀ ಆರಾಮದೇವಿ. ಬರ್ರಿ ಒಬ್ಬರೇ ಬಂದಿರೇನ್ರಿ? ಹ್ಞೂ ರೀ ಒಂದಿಟ್ಟು ಕೆಲಸ ಇತ್ತಿಲ್ಲ ಅದಕ್ಕೆ ಬಂದಿದ್ದೆ. ಮತ್ತು ಅದು ಇದು ಹಣ್ಣು ಇಡೋದ್ರ ಏನ ಅಜ್ಜಾರನ ಸ್ವಾಮಿಯರ್ನ ಕೇಳಿಸಿದ್ರ ಏನ ಅಂತಂದು ಹಂಗೆ ಬಂದೆ ರೀ ನಾನು. ಬರ್ರಿ ಕುತ್ಕೊ ಬರ್ರಿ ಕೇಳ್ತಾರಂತ ಬರ್ರಿ. ಅಂದಂಗ ಎಲ್ಲಾರ ಆರಾಮದಾರನ್ರಿ ಅಕ್ಕಾರೆ ಮತ್ತು ನಮ್ಮ ಸೊಸಿ ಅಮ್ಮಾರ ಎಲ್ಲಾರು ಆರಾಮದಾರಿ? ಹ್ಞೂ ರೀ ಎಲ್ಲಾರು ಆರಾಮದಾರ. ಇವರು ಯಾರು ಕಾಣವಲ್ರಲ್ರಿ? ಇಲ್ರಿ ಇವ್ರ ಆಫೀಸ್ಗೆ ಹೋಗ್ಯಾರ. ಚಂದ ಅದಾನ್ರಿ ಆಫೀಸ್ ವರ್ಕ್ ಮಾಡಕತ್ತಾನ ರೂಮ್ನಾಗ ಅದಾನ. ಆಕಿ ಅಶ್ವಿನಿ ಅದ ಹುಡುಗಿ ಫೋನ್ ಇಟ್ಕೊಂಡ ಕುಂತಿರ್ತೈತಿ. ಇನ್ನೇನ 3-4 ದಿನ ಸ್ಕೂಲ್ ಸ್ಟಾರ್ಟ್ ಆಕವಲ್ಲ ಹೋಗ್ಕಾಳಿನ. ಕುತ್ಕೋರಿ ಜ್ಯೂಸ್ ತಂದು ಕೊಡ್ತೇನೆ. ಬ್ಯಾಡ್ರಿ ಜ್ಯೂಸ್ ಏನು ಬೇಡ. ಈಗ ಅಲ್ಲೇ ಒಂದು ಎಳ್ನೀರು ಕುಡ್ಕೊಂಡು ಬಂದೆ ಅಂದಾಗ ಇವ್ರ ಆಫೀಸ್ಗೆ ಹೋಗ್ಯಾರನ್ರಿ ಸರ್? ಸರ್ ಎಲ್ಲ ಯಾಕಂತೀರಿ ಬೀಗ್ರಾಗಿವಿ ಮತ್ತೆ ಸರ್ ಅನ್ನೋದೇ ಅದಕ್ಕೆ. ಆದ್ರೆ ಇದು ಹಿಂಗೆ ಹಂಗೆ ಏಕರ್ಕುಮ ಅನ್ನಕ್ಕೆ ಬರಂಗಿಲ್ಲ ರೀ ಅಕ್ಕಾರ. ಮತ್ತು ಆರಾಮದಾರನ್ರಿ ಎಲ್ಲಾರ? ಹ್ಞೂ ರೀ ಆರಾಮದಾರ. ಯಾರ ಬಂದಾರ ನಮ್ಮ ಕಮಲಿ ಅವ್ರ ಕೂಟ ಮಾತಾಡಕತ್ತ. ಯಾರು ಬಂದಿರ್ಬೇಕ ಅಂದಂಗೆ ಕೇಳಿಸಿದ್ರನ್ರಿ ಅಜ್ಜಾರನ ಯಾವ್ದೇ ಚಲೋ ದಿನ ಐತಿ ಅಂತಂದು ಅದಕ್ಕೆ ಬಂದೆ ರೀ ನಾನು. ಚಂದುನ ಕೇಳ್ಬೇಕು ಅನ್ಕೊಂಡ್ವಿ ಮತ್ತೆ ಅಲ್ಲಿ ಕೇಳೋದು ಬಿಡೆ ಅಲ್ಲೇ ಕೆಲಸ ಐತಿ ಮತ್ತು ಅಲ್ಲೇ ಮನೆ ಹತ್ರ ಹೋಗಿ ಕೇಳ್ಕೊಂಡೆ ಬಂದ್ರಾತ ಅಂತಂದು ಬಂದೆ ರೀ ನಾನು. ಇಲ್ಲಿಲ್ರಿ ಮೊನ್ನೆ ಏನೋ ಕೇಳಿದ್ರಂತ ನೋಡ್ತಾನಪ್ಪ ಎಲ್ಲ ಚೆಕ್ ಮಾಡಿ ಹೇಳ್ತೇನೆ ಅಂತ ಅಂದಿದ್ರಂತ. ಏನು ಮಾಡ್ಯಾರ ಏನೋ ಕೇಳಿಲ್ರಿ ನಾನೇ. ಹೌದನ್ರಿ? ಇದೆ ಅದ ಕೇಳಕ್ಕೆ ಬಂದಿದ್ದೆ. ಹೋಗಂತ ಬರ್ರಿ ನಾನು. ಅಯ್ಯೋ ಅಣ್ಣಾರ ಅಪರೂಪಕ್ಕೆ ಬಂದಿರಿ. ಬಂದು ಒಂದು ಚರ್ಗಿ ನೀರು ಕುಡಿದಂಗೆ ಊಟ ಮಾಡ್ದಂಗೆ ಹಂಗೆ ಹೋಗ್ತೀರೇನ್ರಿ? ಕುತ್ಕೋರಿ ಜ್ಯೂಸ್ ಕುಡಿಯೋಕೆ ಒಳ್ಳೆ ಅಂತೀರಿ ಊಟ ಮಾಡ್ಕೊಂಡು ಹೋಗಂತ್ರಿ. ಇವ ಯಾರೇ? ನಮ್ಮ ಕಮಲಿ ನೋಡಿದ್ರೆ ಇವನ್ನ ಇಲ್ಲೇ ಕುಂದಿಸ್ಕೊಂಡಾಳ. ಅಕ್ಕ ಕಮಲವ ಯಾರು ಇವ್ರೆ? ಅಂಟೀರ ಇವ್ರ ನಮ್ಮ ಬೀಗ್ರು ರೀ. ನಮ್ಮ ಚಂದುಗೆ ತಗೊಂಡದೆಲ್ಲ ಕಣ್ಣೇನ ಅವ್ರಪ್ಪಾರ. ನಾ ಏನ ಸೂಟು ಬೂಟು ಹಾಕ್ಕೊಂಡು ಬರ್ತಾನ ಅನ್ಕೊಂಡ್ರೆ ಇವ ಹಿಂಗೆ ಬಂದಾನ. ಅಂಟೀರ ಯಾವುದು ಏನ ಆಗಲಿ ಯಾವತ್ತು ಮನುಷ್ಯನ ಅರ್ಬಿ ಮ್ಯಾಗ ಆಳ್ಯಾಕೆ ಹೋಗ್ಬೇಡ್ರಿ. ಗುಣ ನೋಡಿ ಅಳಿಬೇಕು ಯಾವಾಗಲೂ. ಇದೆಲ್ಲ ನಿಮ್ಗೆ ಗೊತ್ತಾಗಬೇಕು ಸುಮ್ಮನೆ ಇರಿ. ಅಕ್ಕಾರ ಅಂದಂಗೆ ಇವ್ರು ಯಾರಂತ ಗೊತ್ತಾಗ್ಲಿಲ್ರಿ. ಅದೇ ಅಯ್ಯಯ್ಯ ಯಾರಂತಂದ್ರೆ ಗೊತ್ತಾಗ್ಲಿಲ್ಲ ಅಂತೀಯಲ್ಲ ಯಪ್ಪ ನೀನೆ. ನಮ್ಮ ಶೇಖರು ಅದಾನ ಅವ್ರ ಕೈಪರಾನೆ ಹುಡುಗನಲ್ಲ ಹುಡುಗನ ಸೋದರತಿ. ನೀ ನೋಡಿದ್ರೆ ಗೊತ್ತಾಗಿಲ್ಲ ಅಂತೀಯಲ್ಲ ಯಪ್ಪ. ಕ್ಷಮಿಸ್ರಿ ಅಕ್ಕಾರ ಅದೇ ಗೊತ್ತಾಗ್ಲಿಲ್ರಿ ನಾನು ನೋಡಿರ್ಲಿಲ್ಲಲ್ರಿ ಅದಕ್ಕೆ ಕೇಳಿದೆ. ಆರಾಮದಿರೇನ್ರಿ? ಆರಾಮದಿ. ಅಲ್ಲ ಇನ್ನು ಏನು ಕಾರ್ಯ ಮಾಡಿಲ್ಲ ಹಣ್ಣು ಇಟ್ಟಿಲ್ಲ ಕೊಟ್ಕೊಂಡು ಹೋಗಿಲ್ಲ ಆಗ್ಲೇ ಮನೆಗೆ ಹೋಗಾಕ ಬರಾಕ ಚಲೋ ಮಾಡಿದ್ರಲ್ಲ. ಅಂಟೀರ ಯಾರ ಹತ್ರ ಏನು ಮಾತಾಡ್ಬೇಕು ಅನ್ನೋದೇ ನಿಮ್ಗೆ ಗೊತ್ತಿಲ್ಲ.
ಅಲ್ಲ ಅವ್ರು ಹಾಂ ನಮ್ಮ ಮನೆಗೆ ಹೆಣ್ಣು ಕೊಟ್ಟಿರ ಅವ್ರಿಗೆ ಹಿಂಗೆ ಅನ್ನಕತ್ತೀರಲ್ಲ ನೀವು ಸುಮ್ಮನೆ ಇರಿ ಅತ್ತಕ ಇವ್ರಿಗೇನಾರ ಗೊತ್ತಾತಂದ್ರೆ ನೀವು ಮತ್ತೆ ಬಯಸ್ಕೊಂತೀರಿ ನೋಡ್ರಿ ಅದ ಅಣ್ಣಾರ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಅವ್ರು ಹಂಗೆ ಇದೆ ಮಾತಾಡ್ತಾರ್ರಿ ಅದೇನ ನಿಮ್ಮ ಮನಸ್ಸಿನಾಗ ಇಟ್ಕೊಳಕ್ ಹೋಗ್ಬೇಡ್ರಿ ಇರ್ಲಿ ಬಿಡ್ರಿ ಅವ್ರೇನು ತಪ್ಪು ಹೇಳಿಲ್ಲಲ್ಲ ಇರೋದ ಹೇಳ್ಯಾರ ಆತು ಬಿಡ್ರಿ ನಾ ಇನ್ನು ಹೋಗ್ಕೊಂತ ತಗೋರಿ ಇದು ಏನನ್ನದ ಫೋನ್ ಮಾಡಿ ಹೇಳ್ರಿ ಯಾಕಾರ ಅಯ್ಯಯ್ಯ ಅಣ್ಣಾರ ನಾವೇನು ನಿಮ್ಗೆ ಹೋಗಂದಿಲ್ರಿ ಅದ ಹೇಳಿದೆ ಇನ್ನೂ ಏನು ಕಾರ್ಯಪಾರಿ ಏನಾಗಿಲ್ಲ ಆಗಲೇ ಮನೆಗೆ ಹೋಗಾಕ ಬರಾಕ ಚಲೋ ಮಾಡಿರಲ್ಲ ಅಂತಂದೆ ಕುತ್ಕೋರಿ ಹೆಂಗಿದ್ರು ಬಂದಿರ ಮಧ್ಯಾಹ್ನದ ಊಟ ಇಲ್ಲೇ ಹೋಗತಿ ಮತ್ತು ಅದೇನಂತಾರಲ್ಲ ಊಟ ಹೊರಗೆ ಹೋಗ್ತಾ ರೊಕ್ಕ ಮನೆಗೆ ಬಂತ ಅಂತಾರಲ್ಲ ಹಂಗೆ ಆಕತಿ ಮಧ್ಯಾಹ್ನ ಇಲ್ಲೇ ಊಟ ಮಾಡಿ ಹೋಗಂತ್ರಿ ಬಿಡ್ರಿ ಬರೋದೆ ಬಂದಿರ ಮತ್ತೆ ಬಂದ ಬಿಟ್ಟಿರಿ ಅದ್ರ ಏನೈತಿ ಊಟ ಮಾಡಿ ಹೋಗಾಕ ಏನು ಮತ್ತೆ ಓಕೆ ಅಂತಾರೆ ಕುತ್ಕೋರಿ ಮಧ್ಯಾಹ್ನ ಊಟ ಮಾಡಿ ಹೋಗಂತಿ ಅಂಟೀರೆ ನಿಮ್ಮ ಕೆಲಸ ಎಷ್ಟೈತಿ ಅಷ್ಟ ಮಾಡ್ರಿ ನೀವು ಮನೆಗೆ ಬಂದ ಮುಂದೆ ಹೆಂಗೆ ಮಾತಾಡ್ಬೇಕು ಅನ್ನೋದೇ ನಿಮ್ಗೆ ಕಾಮನ್ ಸೆನ್ಸೇ ಇಲ್ಲ ನಿಮ್ಗೆ ಹೋರಿ ಇಲ್ಲಿಂದ ನಾವು ನಮ್ಮ ಬೀಗರ ಕೂಟ ಏನು ಮಾತಾಡ್ಬೇಕು ಏನಿಲ್ಲ ಅನ್ನೋದೇ ನನಗೆ ಗೊತ್ತೈತಿ ನೀವು ನಡೀರಿ ಅಯ್ಯಯ್ಯ ಇದ್ದಿದ್ದಂಗೆ ಹೇಳಿದ್ರೆ ಯಾವ್ದು ಬಂದ ಎದಿ ಹೋದ್ರಂತ ಹಂಗಾತ್ ಬಾಳೆ ಮಾಡ್ಕೊಂಡು ಹೋರಿ ಅಣ್ಣಾರ ಅವ್ರ ಹಂಗಾರಿ ಒಂದಿಟ್ಟೆ ನೀವೇನು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿಪ್ಪ ಮನಸ್ಸಿನ ಇಟ್ಕೊಳಕ್ ಹೋಗ್ಬೇಡ್ರಿ ಅವ್ರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೇನೆ ರೀ ಅಣ್ಣಾರ ಇಲ್ಲಿಲ್ರಿಪ್ಪ ಹಂಗೇನಿಲ್ಲ ನಮಗೇನು ಬೇಸರಿಲ್ಲ ಅದ ಕೇಳಾಕ ಬಂದಿದ್ದೆ ಅದ ಸರ್ ಬಂದಾಗ ಕೇಳ್ರಿ ಸ್ವಾಮಿಯರು ಏನು ಹೇಳ್ತಾರೆ ನೋಡ್ರಿ ಒಂದು ಮಾತು ನಮ್ಗೆ ಫೋನ್ ಮಾಡಿ ಹೇಳ್ಬಿಡ್ರಿ ಅಂದ್ರೆ ನಾವು ಎಲ್ಲ ಸಜ್ಜು ಮಾಡ್ಕೋಬೇಕಲ್ರಿ ಹ್ಞೂ ರೀ ಆತ್ರಿ ಆದ್ರೆ ಕುತ್ಕೋರಿ ನೀವೇ ಮಧ್ಯಾಹ್ನ ಹೊತ್ತಾಗಿತ್ತಿ ಊಟ ಮಾಡ್ಕೊಂಡು ಹೋಗುವಂತ್ರಿ ಬೇಡ್ರಿಪ್ಪ ಬೇಡ ಅಕ್ಕಾರ ಅಂದಿದ್ದ ಮಾತಿಯ ನನಗೆ ಹೊಟ್ಟೆ ತುಂಬೈತಿ ಮತ್ತೆ ಬರ್ತೀವಲ್ರಿ ಇನ್ನೂ ಬರೋದ ಹೋಗೋದು ಇರ್ತೈತಿ ಅವಾಗ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ ಕುತ್ಕೋರಿ ಚಂದುನರ ಕರಿತೀನಿ ಚಂದು ಬ್ಯಾಡ ಬಿಡ್ರಿ ಬೇಡ ಅಕ್ಕಾರ ಅದು ಆಫೀಸ್ ಕೆಲಸ ಮಾಡಕತ್ತಾರ ಅಂತೀರಿ ಮತ್ತೆ ಯಾಕೆ ಕರೆದು ಇದು ಮಾಡ್ತೀರಿ ಇಲ್ರಿ ಹಂಗೇನಿಲ್ಲ ಬರ್ತಾನೆ ಏನು ಮಮ್ಮಿ ಮಾವರೇ ಆರಾಮದಿರಿ ಮಾವರೇ ಹ್ಞೂ ರೀ ಆರಾಮದೇವಿ ನೀವು ರೀ ಆರಾಮದೇವಿ ಯಾವಾಗ ಬಂದ್ರಿ ಈಗ ಬಂದಾರ ಒಂದು 5-10 ನಿಮಿಷ ಆಯ್ತು ಚಂದ ಹೌದಾ ಪಾಪ ಇಲ್ಲ ಆಫೀಸ್ಗೆ ಹೋಗ್ಯಾರ ಮಮ್ಮಿ ಜ್ಯೂಸ್ ಅದ ಏನಾರ ಕೊಟ್ಟಿಲ್ಲ ಇಲ್ಲಪ್ಪ ಅವ್ರು ಅಲ್ಲೇ ಬರ್ಬೇಕಾರೆ ಎಳ್ನೀರು ಕುಡ್ದು ಬಂದಾರಂತ ಜ್ಯೂಸ್ ಏನೋ ಬೇಡ ಅಂದ್ರೆ ಅದಕ್ಕೆ ಮಧ್ಯಾಹ್ನವರೆಗೂ ಇರಿ ಊಟ ಮಾಡ್ಕೊಂಡೆ ಹೋಗುವಂತ್ರಿ ಇನ್ನೇನು ಟೈಮ್ ಆಗೈತಿ ಅಂತಂದೆ ಆದ್ರೆ ಏನಾಯ್ತು ಮಮ್ಮಿ ಆದ್ರೆ ಅವ್ರು ಯಾಕೆ ಮಾರಿ ಸಪ್ಪಗೆ ಐತಿ ಅವ್ರದ್ದು ಯಾರ ಏನಾರ ಅಂದ್ರನೆ ಮಮ್ಮಿ ಹೇಳ ನನ್ನ ಮುಂದೆ ಹೇಳೆ ಏಪ್ಪ ನಿನ್ನ ಹತ್ರ ಮುಚ್ಚಿಡೋಂಥದ್ದು ಏನೈತಿ ನಿಮ್ಮತ್ತಿ ಅವ್ರಿಗೆ ಬಾಯಿ ಬಂದಂಗ ಅಂದ್ಲಪ್ಪ ಅಲ್ಲ ಮನೆಗೆ ಬಂದ್ರ ಮುಂದೆ ಏನಂತ ಮಾತಾಡ್ಬೇಕು ಹೆಂಗೆ ಇರ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ ನಿಮ್ಮತ್ತಿಗೆ ಅವ್ರಿಗೆ ಬಾಯಿ ಬಂದಂಗ ಸಲ ಅಂದ್ಲ ಅವ್ರ ಪಾಪ ಬೇಜಾರು ಮಾಡ್ಕೊಂಡ್ರೆ ಹೌದಾ ಏನಂದ್ಲೆ ಏಪ್ಪ ಅದೆಲ್ಲ ಹೋಲ್ಬಿಡೆ ನೀನೊಂದಿಟ್ಟು ಚಂದಾಗಿ ಮಾತಾಡೋರು ಕೂತ್ಕೊಂಡೆ ಊಟ ಮಾಡ್ಕೊಂಡು ಹೋಗುವಂತ್ರಿ ಅನ್ನ ನಾನು ಹೋಗಿ ಮೈನಣ್ಣದವು ತಂದಿತ್ತು ನಿನ್ನೆ ಅದಕ್ಕೆ ಮೈನಣ್ಣು ಸೀಕರಣೆ ಮಾಡಿ ಚಪಾತಿ ಮಾಡ್ತೇನೆ ಹ್ಞೂ ಮಮ್ಮಿ ಅಣ್ಣಾರ ನಮ್ಮ ಆಂಟಿಯರೇ ಅಂದಿದ್ದೆ ಮಾತಿಗೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಕೂತ್ಕೋರಿ ಮಧ್ಯಾಹ್ನದ್ರಾಗ ಇವರು ಊಟಕ್ಕೆ ಬರ್ತಾರ ಊಟ ಮಾಡ್ಕೊಂಡು ಹೋಗುವಂತ್ರಿ ನೀವೇ ಹೌದ್ರಿ ಮಾವರೇ ಯಾರ್ಯಾರ ಏನೇನ ಅಂತಾರಂತ ನೀವು ಯಾಕೆ ತಲೆ ಕೆಡ್ಸ್ಕೊಂತೀರಿ ಅದೇ ಬ್ಯಾಡ ಬಿಡ್ರಿ ಮುಂಚೆಲೆ ನಾನು ನಾಷ್ಟ ಭಾಳ ಆಗಿತ್ತದ ಹೊಟ್ಟಿಗೆ ಇನ್ನೂ ಏನು ಹೊಟ್ಟೆ ಹಸ್ತಿಲ್ಲ ಏನಿಲ್ಲ ಮತ್ತೆ ಬಂದಾಗ ಮಾಡ್ತೇನೆ ತಗೋರಿ ನಾಷ್ಟ ಅದೇ ಹಂಗಲ್ರಿ ಮಾವರೇ ಕುತ್ಕೋರಿ ಅದೇ ಇಲ್ಲಿ ತಗೋರಿ ನನಗೆ ಈಗ 2 ಗಂಟೆಗೆ ಬಸ್ ಐತಿ ಮತ್ತು ಅದು ಬಿಟ್ರಿ ನಾ 5 ಗಂಟೆಗೆ ಹೊತ್ತಕ್ಕೆ ತಗೋರಿ ಹೋಗ್ತೀನಿ ಅಂದ್ರೆ ಅದು ಹಂಗಲ್ರಿ ಅಣ್ಣಾರ ನೀವು ಮನ್ಸಿಗೆ ಬೇಜಾರು ಮಾಡ್ಕೊಂಡಿರಿ ಅನಿಸ್ತತಿ ನಮಗೆ ಇಲ್ಲರಿ ಪಾಕಾರ ನಾ ಯಾಕೆ ಮನ್ಸಿಗೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಲಿ ಇಲ್ಲಿಲ್ಲ ಹಂಗೇನಿಲ್ಲ ನನಗೆ ಬಸ್ಸಿನ ಹೊತ್ತಕತಿ ಅದೇ ಚಂದು ಅಳಿ ಅಂದ್ರೆ ಇದು ಅದ ಹಣ್ಣು ಇಡೋದ ನಿಮ್ಮ ಅಪ್ಪಾಜಿಯರು ಕೇಳಿ ಹೇಳ್ತಾ ನಿಂದಿದ್ರೆ ಅದನ್ನ ಒಂದಿಟ್ಟು ಫೋನ್ ಮಾಡಿ ಹೇಳ್ಬಿಡ್ರಿ ಅಂದ್ರೆ ನಾವು ಸಜ್ಜು ಮಾಡ್ಕೋಬೇಕಲ್ಲ ಹ್ಞೂ ರೀ ಹೇಳ್ತೇವ್ರಿ ಆದರೆ ಮಾವರೇ ನೀವು ಕುತ್ಕೋರಿ ಊಟ ಮಾಡ್ಕೊಂಡು ಹೋಗ್ಬೇಕ್ರಿ ನೀವು ಇಲ್ರಿಪ್ಪ ಇಲ್ಲ ಮತ್ತೆ ಇನ್ನೊಂದ್ಸರಿ ಬರ್ತಾನಲ್ಲ ಅವಾಗ ಊಟ ಮಾಡ್ಕೊಂಡೆ ಹೋಗ್ಬೇಕಂತವ್ರಿ ತಗೋರಿ ನಾ ಇನ್ನು ಬರ್ತಾನೆ ಹೊತ್ತಕತಿ ಬಸ್ ಹೋದ್ರೆ ಹೋಗ್ಲಿ ಬಿಡ್ರಿ
ನಾನು ಕಾರೊಳಗೆ ಊರ್ತನ ಬಿಟ್ಟು ಬರ್ತೀನಿ, ಅದ್ರಾಗೇನು ನೀವು ಬಸ್ನಾಗ ಹೋಗ್ಬೇಕು ಅನ್ನೋದಿಲ್ಲ, ಕೂತ್ಕೋರಿ ಊಟ ಮಾಡ್ಕೊಂಡು ಆರಾಮಾಗಿ ಹೋಗುವಂತ್ರಿ. ಅದ ಇಲ್ರಿಪ್ಪ, ಬೇಡ ಬೇಡ, ನಾ ಇನ್ನು ಬರ್ತೇನೆ ತಗೋರಿ ಅಕ್ಕಾರ, ಬರ್ತೇನೆ ತಗೋರಿ ಅಳಿಂದ್ರ. ಅಣ್ಣಾರ ನಿಂತ್ಕೋರಿ. ಅಲ್ವೇ ಇವ ಆಕೆಗೆ ಅತ್ತಿಗೆ ಸ್ವಲ್ಪನ ಕಾಮನ್ ಸೆನ್ಸ್ ಅನ್ನೋದೇ ಬೇಡ. ಮನೆಗೆ ಯಾರು ಬಂದಾರ, ಯಾರ ಹತ್ರ ಹೆಂಗೆ ಮಾತಾಡ್ಬೇಕು ಅನ್ನೋದು ಏಟ್ರೆ ಕಾಮನ್ ಸೆನ್ಸ್ ಅನ್ನೋದೇ. ಯಪ್ಪ ತಗ ಅವರು ನೋಡಿ ಏನು ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ರು ನೋಡಿ ಇಲ್ಲಿಂದ. ಆಮೇಲೆ ಮದುವೆ ಏನಾರ ಕ್ಯಾನ್ಸಲ್ ಮಾಡಿದಂದ್ರೆ ಏನು ಮಾಡ್ತೀರಿ? ಚಂದ ಬಿಡ್ತ ಅಂತ ಹೇಳ, ನಾ ಎಲ್ಲ ಅವ್ರಿಗೆ ಫೋನ್ ಮಾಡಿ ಮಾತಾಡ್ತೀನಿ, ನೀನು ಸುಮ್ಮನೆ ಇರು. ನಿಮ್ಮ ಅತ್ತಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ ಅಂದ್ರೆ ನಾ ಏನು ಮಾಡಕ್ಕೆ ಹೋಗ್ಲಿಪ್ಪ. ಹಂಗೆ ಬಾಯಿಗೆ ಬಂದಂಗೆ ಲಸ ಮಾತಾಡಿಲ್ಲ ಅವ್ರಿಗೆ. ಅತ್ತಿ ಅತ್ತಿ ಹೋಗ್ಲಿ ಬಿಡಿ ಚಂದುವೆ. ಮತ್ತೆ ಬರೋದ ಬಂದಾರ ನೋಡ, ಮಗನ್ನ ಚೂ ಬಿಟ್ಟೆ ಹೆಂಗ ಮೋಜು ನೋಡ್ತಾ ನೋಡಂತ ನಿನ್ನ ನಾನು ಕೈಸ್ತಾಳಕಿ. ಎದಕ್ಕೆ ಬೇಕತ್ತಾಗ ಸುಮ್ಮನೆ ಇರಿ. ನಾ ಎಲ್ಲ ಮಾತಾಡಿ ಅವ್ರಿಗೆ ಸಮಾಧಾನ ಹೇಳ್ತೀನಿ, ನೀನು ಹೋಗಿ ವರ್ಕ್ ಮಾಡೋ. ಹಂಗಲ್ ಮಮ್ಮಿ, ಮನೆಗೆ ಬಂದಿರೋ ಬೀಗರ ಮುಂದೆ ಹಂಗೆಲ್ಲ ಲಸ ಮಾತಾಡಿದ್ರ ಅವ್ರು ಏನು ತಿಳ್ಕೊಂತಾರ ಅಷ್ಟು ಗೊತ್ತಾಗಿಲ್ಲ ಅತ್ತಿಗೆ. ಯಪ್ಪ ನಾ ಹೇಳಿದ್ನೇಪ್ಪ, ಆದ್ರೆ ಆಕಿಗೆ ಸಿಟ್ಟೊಂದೈತಲ್ಲ, ಆಕಿ ಮಗಳನ್ನ ನೀನೇ ಮಾಡ್ಕೊಲಿಲ್ಲ ಅಂತಂದು ಸಿಟ್ಟೈತಲ್ಲ, ಅದಕ್ಕೆ ಹಂಗ ಆಸೆ ಮಾಡಿ ಕಳಿಸಿಲ್ಲ ಅವ್ರನ್ನ. ಯಾರೇ ನಾನು ಅಕ್ಕಿ ಮಗಳನ್ನ? ಅಯ್ಯೋ 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 ದೇವ್ರಿ. ಏನಪ್ಪ ಏನೇ ಜೋರಾಗಿ ಅತ್ತಿ ಅತ್ತಿ ಅಂತಂದ್ರೆ ಕರೆಗತ್ತಿದಿ, ಏನಾತ? ಅಲ್ಲತ್ತಿ, ಮನೆಗೆ ಬಂದವ್ರ ಹತ್ರ ಹೆಂಗೆ ಮಾತಾಡ್ಬೇಕು ಅನ್ನೋದು ನಿಂಗೆ ಕಾಮನ್ ಸೆನ್ಸ್ ಇಲ್ಲತ್ತಿ. ಪಾಪ ಅವ್ರು ನಮ್ಮ ಮಾವಾರು ಬಂದ್ರೆ ಏನೇನೋ ಮಾತಾಡಿ ಕಳ್ಸಿದಂತ. ಪಾಪ ಅವ್ರು ಕುಂದಿರ್ಲಿಲ್ಲ, ನಿಂದಿರ್ಲಿಲ್ಲ, ಒಂದು ಗ್ಲಾಸ್ ಟೀ ಕುಡಿಲಿಲ್ಲ, ಕಾಫಿ ಕುಡಿಲಿಲ್ಲ, ಜ್ಯೂಸು ಕುಡಿಲಿಲ್ಲ, ಹಂಗೆ ಹೋದ್ರು. ಅವ್ರೇನು ತಿಳ್ಕೊಬೇಕ ಮುಂದೆ? ಅಯ್ಯೋ ಇವ್ರ ಮಂತ್ಯಾನ ಹಿಂಗೈತಿ, ಮತ್ತು ಸುಮ್ಮನೆ ನನ್ನ ಮಗಳನ್ನ ಕೊಟ್ಟು ಏನು ಮಾಡೋದಿಲ್ಲ ಅಂತಂದು ಮದ್ವೆ ಕ್ಯಾನ್ಸಲ್ ಮಾಡಿದ್ರೆ ಏನು ಮಾಡೋದತ್ತಿ ನಾನೇ? ಏನಪ್ಪ ನೀವು ವಯಸ್ಸಾದ್ರೂ ಈ ಥರ ಮಾಡ್ತೀರಿ ಅಂದ್ರೆ ಏನು ಹೇಳೋದು ನಾವು? ಆಯ್ಯ ನಾ ಏನು ಹೇಳಿದೆಪ್ಪ, ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದ ಎದಿಗೆ ಹೋದ್ರಂತ ಹಂಗಾತ ಮಳೆ. ಏನಾರ ಮಾಡ್ಕೊಂಡು ಗುಂಡಿ ಬಿದ್ಕೊಂಡವ್ರಿ. ಇದೇನೇ ಧರ್ಮಶಾಸ್ತ್ರನೇ ಇದೆ? ಎಲ್ಲಾರ ಬರೋದೆ ಕುಂದ್ರದೆ ಕುಡಿಯೋದೆ ತಿನ್ನೋದು ಹೋಗೋದೆ ಮಾಡಿದ್ರೆ ಅದಕ್ಕೆ ಹೇಳಿದೆ. ಇನ್ನು ಮದುವೆ ಇಲ್ಲ ಮುಂಜಿಲ್ಲ, ಈಗ ಬರೋದು ಹೋಗೋದೆ ಮಾಡಕತ್ತೀರಲ್ಲ ಯಪ್ಪ ಅಂತಂದೆ. ಅದ್ರಾಗ ಏನು ತಪ್ಪೈತಿ? ಎಂಥ ಜನ ನನ್ನಮ್ಮ ಅತ್ತಾಗ. ಈಗ ನೋಡವ್ರು ಬೇಜಾರು ಮಾಡ್ಕೊಂಡು ಹೋದ್ರು, ಕುತ್ಕೊಂಡಿಲ್ಲ. ನಾನು ಬಿಟ್ಟು ಬರ್ತೇನೆ ನೀರು ಮಾವ ಅಂದ್ರು, ಬೇಡ ಬಿಡು ನಿಮ್ಗೆ ಯಾಕೆ ತೊಂದರೆ ಅಂತಂದು ಹಂಗೆ ಎದ್ದು ಹೋದ್ರೆ. ನಿಮಗೆ ಯಾವಾಗ ಬುದ್ಧಿ ಬರ್ತೈತೇನ ಇನ್ನು ಅತ್ತಾಗ? ಅಯ್ಯಯ್ಯ ನೋಡೆ ಅತ್ತೆ ಅನ್ನೋದೇ ಕಿಮ್ಮತ್ತಿಲ್ಲ, ಹಿರಿಯರು ಅನ್ನೋದೇ ಕಿಮ್ಮತ್ತಿಲ್ಲ. ಬಾಯಿಗೆ ಬಂದಂಗೆ ಲಸ ಮಾತಾಡೋಕಾನ. ಈಕಿ ಮಗನ ಮುಂದೆ ಬಿಟ್ಟೆ ಹಿಂದೆ ಮೋದು ನೋಡ್ಕೊಂತ ನಿಂದ್ರಕೀಕೆ ಅತ್ತಾಗ. ಎಲ್ಲಿ ಬಂದ್ರೆ ನಮ್ಗೆ ನೆಮ್ಮದಿನೇ ಇಲ್ಲ ನೋಡು ಒಟ್ಟೆ. ನೋಡೆ ಹೆಂಗೆ ಮನ್ಸಿಗೆ ಗ್ಯಾಸ್ ಆಗಲಿ ಅಂತಂದ್ರೆ ನಾನು ಹೇಳಿದ್ದೆ. ಹಂಗೆ ಇಲ್ಲಿ ಬೇಸರ ಆದ್ರೆ ಮನೆಗೆ ಹೋಗಿ ಹೇಳ್ತಾನೆ. ಆಗ ಅವ್ರೆ ಅಯ್ಯಯ್ಯ ಅವ್ರು ಈಗ ಫಸ್ಟ್ ಮನೆಗೆ ಹೋದಾಗ ಹಿಂಗೆ ಮಾಡ್ಯಾರ, ಮತ್ತಿಂದ ನನ್ನ ಮಗಳ ಅಲ್ಲಿ ಕೊಟ್ರೆ ಅವ್ರು ಹೆಂಗೆ ನೋಡ್ಕೊಂತಾರ ಏನ ಅಂತಂದೆ. ಅವ್ರೆ ಹಿಂಗೆ ಯೋಚನೆ ಮಾಡಿ ಆ ಹುಡುಗಿ ನಿಲ್ಕೊಡಂಗಿಲ್ಲ. ಹೋಗೋ ನೋಡತ್ತಾಗ ಹೆಂಗೈತಿ ಬಾ ಪ್ಲಾನ್. ಮತ್ತೆ ನೋಡೆ ನನ್ನ ಮಗಳೇ ಬಂಗಾರದಂಗೆ ಐತಿ, ಚಂದೋಳ ಚಲಿವ್ ಐತಿ. ಆಕಿನ ಬಿಟ್ಟೆ ಆಕೆ ಯಾವಕಿನ ಅನು ಅಂತ ಆಕಿನ ಮದುವೆ ಮಾಡ್ಕೊಳಕ್ಕೆ ತಯಾರಾಗ್ಯಾದ ನೋಡೆ. ಮತ್ತೆ ಹಣ್ಣಿಡಕ್ಕೆ ಹೋಗ್ತಾರಂತೆ. ಹೋಗ್ಲಿ ಯಾವಾಗ ಹೆಂಗೆ ಹಣ್ಣಿಟ್ಟು ಬರ್ತಾರೆ ನಾನು ನೋಡ್ತೀನಿ. ಬಂದಾಗ ಹಿಂಗೆ ಅವ್ರಿಗೆ ಏನಾರ ಅಂದ್ರೆ ಅವ್ರೆ ಪಾಪ ಮನ್ಸಿಗೆ ನೋವು ಮಾಡ್ಕೊಂಡೆ ಕನ್ನೆ ಕೊಡಂಗಿಲ್ಲ. ಇಲ್ಲಿ ಅವ್ರೆ ಮೊದ್ಲೇ ಹಳ್ಳಿ ಜನ ಗೊತ್ತೈತಲ್ಲ, ಒಂದೊತ್ತು ಊಟ ಇಲ್ಲ ಅಂದ್ರೆ ಅವ್ರೇನು ಇರ್ತಾರ? ಮನ ಮರ್ಯಾದೆ ಹೋದ್ರೆ ಇರಂಗಿಲ್ಲ ಮಾರಯ್ಯ ಅವ್ರೆ. ಅದಕ್ಕೆ ನನಗೆ ಗೊತ್ತೈತಿ ಎಲ್ಲಿ ಹೆಂಗೆ ಇದು ಮಾಡ್ಬೇಕಂತಂದ್ರೆ ಅಲ್ಲೇ ಪಾಯಿಂಟ್ ಇಟ್ಬಿಟ್ಟೆ ನಾನೇ.